ಬ್ರಹ್ಮರಕೊಟ್ಲುವಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೋಲ್ ಗೇಟ್ ಮುಚ್ಚಲು ಆಗ್ರಹಿಸಿ ಪ್ರಥಮ ಹಂತದ ಸಾಮೂಹಿಕ ಧರಣಿಯು ಮಾರ್ಚ್ 3ರಂದು ಬೆಳಗ್ಗೆ 9ರಿಂದ 12:30ಕ್ಕೆ ನಡೆಯಲಿದೆ ಎಂದು ಬ್ರಹ್ಮರಕೊಟ್ಲು ಟೋಲ್ಗೇಟ್ ತೆರವು ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಸಚಿವ ಬಿ ರಮನಾಥ ರೈ ಅವರು ಹೇಳಿದರು. ಬಿಸಿ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಟೋಲ್ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೂಪಿಸಿರುವ ಹಲವು ನಿಯಮಗಳನ್ನು ಉಲ್ಲಂಘಿಸಿ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಕಾರ್ಯನಿರ್ವಹಿಸುತ್ತಿದೆ. ಎರಡು ಟೋಲ್ಗೇಟ್ಗಳ ನಡುವೆ ಇರಬೇಕಾದ ಕನಿಷ್ಠ ಅಂತರ ಸರ್ವಿಸ್ ರಸ್ತೆ ಇಲ್ಲದಿರುವುದು, ತಡೆಯಿಲ್ಲದೆ ಸಂಚಾರ ಅವಕಾಶ ಸಹಿತ ಹಲವು ಪ್ರಧಾನ ನಿಯಮಗಳನ್ನು ಉಲ್ಲಂಘಿಸಿ ಬ್ರಹ್ಮರಕೊಟ್ಲು ಟೋಲ್ಗೇಟ್ನಲ್ಲಿ ಸುಂಕ ಸಂಗ್ರಹ ನಡೆಸಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಕಳೆದ 23 ವರ್ಷಗಳಿಂದ ಈ ಟೋಲ್ಗೇಟ್ನಲ್ಲಿ ಸಾಕಷ್ಟು ಹಣ ಸಂಗ್ರಹ ಆಗಿದೆ. ಬ್ರಹ್ಮರಕೊಟ್ಲು ಟೋಲ್ಗೇಟ್ ಮುಚ್ಚಬೇಕು, ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿದೆ. ಇಲ್ಲಿನ ಸಿಬ್ಬಂದಿಗಳಿಂದ ಹಲವು ಬಾರಿ ಗೂಂಡಾವರ್ತನೆಯೂ ನಡೆದಿದೆ. ನಿಯಮ ಉಲ್ಲಂಘಿಸಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು, ಶಾಶ್ವತವಾಗಿ ಮುಚ್ಚಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಒತ್ತಡ ತರುವುದಾಗಿ ತಿಳಿಸಿದ ಅವರು, ಎಲ್ಲ ತಾಲೂಕಿನ ನಾಗರಿಕರು ಪ್ರಾಥಮಿಕ ಹಂತದ ಈ ಹೋರಾಟದಲ್ಲಿ ಕೈಜೋಡಿಸಬೇಕು ಎಂದರು. ಬೆಂಬಲ ನೀಡುವ ಸಂಘಟನೆಗಳಿಗೆ ಸ್ವಾಗತಿಸುವುದಾಗಿ ಹೇಳಿದರು. ಅದರ ಸ್ವರೂಪವನ್ನು ನೀವು ನೋಡ್ತಾ ಇದ್ದೀರಿ. ಆ ಸ್ವರೂಪ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಬಹುಶಃ ಅದು ದೇಶದ ಬೇರೆ ಭಾಗದಲ್ಲಿ ಆ ರೀತಿ ಟೋಲು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟರವರೆಗೆ ನಾವು ಇದರ ಹೋರಾಟದಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟ ಬರ್ತಿದ್ರು. ನಾವು ಕೂಡ ಸುಮಾರು ಸರಿ ಭಾಗವಹಿಸ್ತೀವಿ. ಆದರೆ ನಾವು ಒಂದು ಶಾಶ್ವತವಾಗಿ ಮುಚ್ಚಲು ಆಗ್ರಹಿಸಿ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಮಾಡಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಎಲ್ಲ ಭಾಗದಿಂದ ಬಂದಿದೆ. ಅದಕ್ಕಾಗಿ ನಮ್ಮ ಈ ಸಾರಿಯ ಹೋರಾಟ ಮಾರ್ಚ್ 3ರಂದು ಏನು ಹೋರಾಟ ಪ್ರಾಥಮಿಕ ಹಂತದ ಹೋರಾಟವನ್ನು ಶುರು ಮಾಡ್ತೀವಿ. ಅದು 9 ಗಂಟೆಯಿಂದ 12:30 ಗಂಟೆವರೆಗೆ ಧರಣಿ ಸತ್ಯಾಗ್ರಹವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ಕಳೆದ 23 ವರ್ಷಗಳಿಂದ ಹೆದ್ದಾರಿ ಅಭಿವೃದ್ಧಿಗೆ ಹೂಡಿಕೆಯಾದ ದುಡ್ಡು ಬಂದಿಲ್ಲ ಎನ್ನುವುದು ಸರಿಯಲ್ಲ. ಹೆದ್ದಾರಿ ಪ್ರಾಧಿಕಾರ ಈ ಬಗ್ಗೆ ಲೆಕ್ಕಾಚಾರ ನೀಡಬೇಕು ಎಂದರು. ಅಕ್ರಮ ಟೋಲ್ಗೇಟ್ ನಿಲ್ಲಿಸಬೇಕು, ಹೆದ್ದಾರಿಯನ್ನ ಮೇಲ್ದರ್ಜೆಗೇರಿಸಬೇಕು, ಇದು ನಮ್ಮ ಬೇಡಿಕೆಯಾಗಿದ್ದು, ಟೋಲ್ಗೇಟ್ ತೆರವಾಗುವವರೆಗೆ ಹೋರಾಟ ಮಾಡುತ್ತೇವೆ. ಒಂದೇ ಜಿಲ್ಲೆಯಲ್ಲಿ 6 ಟೋಲ್ಗೇಟ್ ಇರುವುದು ದೇಶದಲ್ಲೇ ಪ್ರಥಮ ಎಂದು ಟೀಕಿಸಿದರು. ಹೆದ್ದಾರಿ ಪ್ರಾಧಿಕಾರ ಹೇಳಿದ್ದೇನೆಂದ್ರೆ, ಟೋಲ್ ಪ್ಲಾಜಾದಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುವುದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ನಾವು ಫಾಸ್ಟ್ ಆಗಿ ತರ್ತೀವಿ ಅಂತ. ಆದ್ರೆ ಇಲ್ಲಿ ಯಾವಾಗ ನೋಡಿದ್ರು ಕೂಡ ಟೋಲ್ಗೇಟ್ ನಲ್ಲಿ ಉದ್ದನೆಯ ಕ್ಯೂ ಇರ್ತದೆ ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಟೋಲ್ ನಿಯಮಗಳನ್ನ ಪಾಲನೆ ಮಾಡದೇ ಇರುವಂತದ್ದನ್ನು ಕೂಡ ನಾವು ನೋಡ್ತೀವಿ. ಮತ್ತೆ ಈ ಹೆದ್ದಾರಿಗೆ ಈಗಾಗಲೇ ರೈತರು ಹೇಳಿದ್ರು, 23 ವರ್ಷದಿಂದ ಸುಂಕ ಸಂಗ್ರಹ ಮಾಡಿದ್ದಾರೆ. ಸುಂಕ ಸಂಗ್ರಹ ಮಾಡಿಯೂ ಕೂಡ ಇನ್ನೂ ಕೂಡ ಹೂಡಿಕೆ ಮಾಡಿದಂತ ಹಣ ವಾಪಸ್ ಬಂದಿಲ್ಲ ಅನ್ನುವಂಥದ್ದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿದ ಹಾಗೆ ನಂತೂರಿಂದ ಇಲ್ಲಿಯವರೆಗೆ ಬಿಸಿ ರೋಡ್ ವರೆಗೆ ಎಲ್ಲೂ ಕೂಡ ಬಿಸಿ ರೋಡ್ ಅಲ್ಲಿ ಸಿಗುವ ಫ್ಲೈಓವರ್ ಬಿಟ್ರೆ ಎಲ್ಲೂ ಕೂಡ ಫ್ಲೈಓವರ್ಗಳಿಲ್ಲ, ಎಲ್ಲೂ ಕೂಡ ಅಂಡರ್ ಪಾಸ್ಗಳಿಲ್ಲ, ಎಲ್ಲಿಯೂ ಕೂಡ ಬೈಪಾಸ್ಗಳಿಲ್ಲ, ಎಲ್ಲಿಯೂ ಕೂಡ ಸರ್ವಿಸ್ ರಸ್ತೆಗಳಿಲ್ಲ. ಇದು ಯಾವುದು ಕೂಡ ಇಲ್ಲದೆ ಇಷ್ಟು ಕಡಿಮೆ ಬಜೆಟ್ನ ಒಂದು ರಸ್ತೆಗೆ 23 ವರ್ಷಗಳ ಕಾಲ ಟೋಲ್ ಸಂಗ್ರಹ ಮಾಡಿ ಕೂಡ ಅದು ಪೂರ್ಣ ಆಗಿಲ್ಲ ಅಂದ್ರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಪ್ರಮುಖರಾದ ಪಿಯೂಸ್ ಎಲ್ ರೋಡ್ರಿಗಸ್, ಸಂಚಾಲಕರಾದ ಬಿ ಶೇಖರ್, ಮೋಹನ್ ಶೆಟ್ಟಿ ಹಾಗೂ ಹೋರಾಟ ಸಮಿತಿಯ ಪ್ರಮುಖರು ಹಾಜರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.